ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಈವ್ನಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ಟೈಮ್ ಬಂದು 5:10 ಆಗಿದೆ. ನಮ್ಮದೊಂದು ಏನಂತಾರೆ ಲೇಝಿ ಈವ್ನಿಂಗು, ಸೋಮಾರಿತನದ ಈವ್ನಿಂಗ್ ಇವತ್ತು. ಸೊ ಹೇಗಿದೆ ಇವತ್ತು ಈವ್ನಿಂಗಿಂದ ರಾತ್ರಿವರೆಗೆ ಅಂತ ತೋರಿಸ್ತೀನಿ. ನಮ್ಮದು ವೀಕೆಂಡಲ್ಲಿ ಏನು ಪ್ಲ್ಯಾನ್ಸ್ ಇಲ್ಲ, ಜಸ್ಟು ಹಂಗೆ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ನೋಡೋಣ ಹೇಗೆ ಹೋಗುತ್ತೆ ರಾತ್ರಿವರೆಗೆ, ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಜಿಯನ್ನು ಇವಾಗ ನಾನು ಕೂತ್ಕೊಂಡು ಒಂದು ಹಾರರ್ ಮೂವಿ ನೋಡ್ತಿದ್ದೀವಿ. ಚಂದ್ರು ಬರ್ತಿದ್ದಾರೆ. ಸೊ ಚಂದ್ರು ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಹಾಗೆ ಕಾಫಿ ಆರ್ಡ್ರ್ ಮಾಡ್ಕೊಂಡಿದ್ದೀವಿ, ಕಾಫಿ ಬರ್ತಾ ಇದೆ. ಸೊ ಕಾಫಿ ಕುಡ್ಕೊಂಡು ಸದ್ಯಕ್ಕೆ ಇವಾಗ ಒಂದು ಮೂವಿ ನೋಡೋದು ಅಂತ, ಆಮೇಲೆ ನೋಡಬೇಕು ಏನು ಪ್ಲ್ಯಾನ್ಸ್ ಅಂತ. ಸೊ ಬನ್ನಿ, ಇವತ್ತು ನಂದು ಈವ್ನಿಂಗ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಾಫಿ ಬಂತು. ಚಂದು ಇಸ್ ಕಮಿಂಗ್. ಯಾವ್ದಿರೋದು ಹೆಂಗೆ ಕಂಡಿಡಿಯೋದು ಚಿನಿಮಾ? ಫಿಲ್ಟರ್ ಕಾಫಿ ಯಾವುದು, ಅಲ್ಲಿ ಯಾವುದು? ಇದರಲ್ಲಿ ಯಾವ ಫಿಲ್ಟರ್ ಕಾಫಿ ಮೋಸ್ಟ್ ಹಾಕಿದ್ದೀನಿ, ನೀವೇ ನೋಡಬೇಕು. ಇವತ್ತು ಸ್ಪೆಷಲ್ ಆಗಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಊಟ. ಸೊ ಟೆರೆಸ್ ಗಾರ್ಡನ್ ಹೇಗಿದೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಇವಾಗಲೇ ನೋಡಿ. ಸೊ ಇವಾಗ ಸ್ಪೆಷಲ್ಲಾಗಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಎಲ್ಲ ಸೆಟಪ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ. ಮಾಡಬೇಕು. ಜಿಯನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಚಿಕನ್ ಬಿರಿಯಾನಿ ತಿಂತಾನಂತೆ ಅವನು. ಸೊ ರೈಸ್ ಬಿರಿಯಾನಿ ಜಿಯನ್ಗೆ ಸ್ಪೆಷಲ್ ಆಗಿ ಫ್ರೆಂಡ್ ಮನೆಯಿಂದ ಬಂದಿರೋದು. ಫ್ರೆಂಡ್ ಮನೆಯಿಂದ ಬಂದಿರೋ ಬಿರಿಯಾನಿನ ಟೇಸ್ಟ್ ಮಾಡ್ತಿದ್ದಾರೆ ಜಿಯನ್ ಅವರು. ಏನು ಚಿನಿಮಾ? ಹೇಗಿದೆ ಆರ್ಬಿಕ್ ಮತ್ತೆ ಬಿರಿಯಾನಿ? ವೆರಿ ಗುಡ್. ಇಟ್ಸ್ ಗುಡ್ ಚಿನಿಮಾ. ನಮಗೂ ತಡ್ಕೊಳಕ್ ಆಗ್ತಿಲ್ಲ, ನೋಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೆನ್ನೆ ವ್ಲಾಗ್ ನೋಡ್ತಾ ಇದ್ರಿ. ಸೊ ಊಟ ಎಲ್ಲ ಆದ ತಕ್ಷಣ ಮಲಗಿಬಿಟ್ವಿ ಬೇಗನೆ, ಯಾಕೆಂದರೆ ಇವಾಗ ಮಂಡೇ ಜಿಯನ್ಗೆ ಕ್ಲಾಸ್ ಇರುತ್ತೆ, ಬೇಗ ಹೋಗಬೇಕು ಅದಕ್ಕೆ. ಸೊ ನಂದು ಇವಾಗ ಜಿಯನ್ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುತ್ತೆ ಎದ್ದಾಗಿಂದ ಅವನು ಕ್ಲಾಸ್ ಕಳಿಸೋವರೆಗೂ. ಸೊ ಅದು ನಾನು ವಿಡಿಯೋ ಆದಷ್ಟು ಬೇಗ ಮಾಡಿ ತೋರಿಸ್ತೀನಿ. ಜಿಯನ್ ಆಲ್ರೆಡಿ ಸ್ಕೂಲಿಂದ ಬಂದ, ಅವನು ಕಲರ್ಸ್ ನೋಡ್ತಿದ್ದಾನೆ, ಕಲರ್ಸ್ ಹಾಕ್ಸ್ಕೊಂತೀವಿ. ವೆಜಿಟೇಬಲ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ, ಎತ್ತಿಡಬೇಕು ಫ್ರಿಡ್ಜ್ಗೆ. ಸೊ ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ನಂದು ಫ್ರಿಡ್ಜ್ ಡೀಟೇಲ್ಸ್ ತುಂಬ ಜನ ಕೇಳ್ತಿದ್ದೀರಾ, ರಮ್ಯಾ ಯಾವ ಬ್ರ್ಯಾಂಡು, ಎಷ್ಟಾಯಿತು ಅಂತೆಲ್ಲ ಹೇಳಿ ಅಂತ. ಸೊ ನೋಡೋಣ, ನಮ್ಮ ಬ್ಲಾಗಲ್ಲಿ ಒಂದೊಂದೇ ನಾನು ನಮ್ಮನೇಲಿ ಏನೇನು ಫರ್ನಿಚರ್ ಇದೆ, ಅಪ್ಲಯನ್ಸಸ್ ಇದೆ, ಸೊ ಅದ್ರ ಬಗ್ಗೆ ಒಂದೊಂದೇ ಬ್ಲಾಗಲ್ಲಿ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಇವತ್ತು ಫ್ರಿಡ್ಜು ನೋಡಿ, ಇದೇ ನಮ್ಮನೆ ಫ್ರಿಡ್ಜು. ಇದು ಬಂದು LG ಬ್ರ್ಯಾಂಡ್ದು. ಸೊ ಈ ಥರ ನನಗೆ ತೊಗೊಬೇಕಂತ ಹೇಳ್ತಾ ಇದ್ದೆ. ನಾನು ಫಸ್ಟು ನಾನು ಹೋಮ್ ಟೂರ್ ಮಾಡಿದಾಗಲೂ ಹೇಳಿದೆ ಈ ಥರನೇ ಫ್ರಿಡ್ಜ್ ತೊಗೊಬೇಕಂತ, ನನಗೆ ತುಂಬ ವರ್ಷಗಳಿಂದ ಆಯಿತು ಅಂತ.
ಸೊ ಅದಕ್ಕೆ ಫೈನಲಿ ತೊಗೋಬೇಕಾದ್ರೂ ಕೂಡ ಅಷ್ಟೇ ಸ್ವಲ್ಪ ಇದು ಹೇಳಬೇಕು ಅಂದರೆ ದುಡ್ಡು ಜಾಸ್ತಿನೇ ಎಕ್ಸ್ಪೆನ್ಸಿವ್ನೇ. ಬಟ್ ತುಂಬ ವರ್ಷಗಳಿಂದ ನಾನು ಚಿಕ್ಕ ಫ್ರಿಜ್ಜೇ ಇಟ್ಕೊಂಡಿದ್ದೆ, ಅದಕ್ಕೆ ಫ್ರಿಜ್ ಚೇಂಜೇ ಮಾಡಿಲ್ಲ. ನಾನು ಡಬಲ್ ಡೋರ್ ತೊಗೊಂಡಿರಲಿಲ್ಲ, ಸಿಂಗಲ್ ಡೋರೇ ಇಟ್ಕೊಂಡಿದ್ದೆ. ಸೊ ಒಂದೇ ಸರಿ ಈ ಥರ ಫ್ರಿಜ್ ತೊಗೊಬೇಕಂತ. ಸೊ ಫುಲ್ ಡೀಟೇಲ್ಸ್ ಕೊಡೋದಾದರೆ ಫ್ರಿಜ್ಜಲ್ಲಿ ಇಲ್ಲಿ ನಿಮಗೆ ಡೈರೆಕ್ಟಾಗಿ ನಿಮಗೆ ಐಸು ಮತ್ತು ಕೋಲ್ಡ್ ವಾಟರು ಎಲ್ಲ ನೀವು ಐಸ್ ಮತ್ತು ನಮಗೇನಾದರೂ ಚಿಕ್ಕದಾಗಿ ಬೇಕಂದರೆ ಕ್ರಸ್ಟ್ ಕೂಡ ನಾವು ಬರುತ್ತೆ ಇದರಲ್ಲಿ. ಸೊ ಬಟ್ ಏನಂದರೆ ಒಳಗಡೆ ವಾಟರ್ ಫಿಲ್ಲಿಂಗ್ ಇದೆ, ಅಲ್ಲಿ ತುಂಬಿಸ್ಕೊಬೇಕು. ಜಿಯನ್ ರೈಮ್ಸ್ ನೋಡ್ತಿದ್ದಾನೆ. ಸೊ ವಾಟರ್ ಅದಕ್ಕೆ 4 ಲೀಟರ್ ಇರುತ್ತೆ, ಅದನ್ನು ತುಂಬಿಸ್ಬೇಕು. 24 hour ಆದಮೇಲೆ ಇದು ನಮಗೆ ಬರೋದು. ಸೊ ಓಪನ್ ಮಾಡೋದಾದರೆ ಈ ರೀತಿಯಾಗಿ ಬರುತ್ತೆ. ಒಂದು ನಿಮಿಷ. ಸೊ ನಾನು ನಿಮಗೆ ಇದನ್ನು ಫುಲ್ ಲೈಟ್ ಇದೆ, ಕ್ಯಾಮ್ರಾ ಸ್ವಲ್ಪ ಕಾಣಿಸ್ತಿಲ್ಲ, ಬಟ್ ಆಮೇಲೆ ಕೂಡ ಶೂಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಇದರಲ್ಲಿ ಐಸ್ ಸಿಸ್ಟಮ್ ಇದೆ, ಇದರಲ್ಲಿ ಈ ರೀತಿಯಾಗಿದೆ. ಇದರಲ್ಲಿ ನಿಮಗೆ ಇದು ಬಂದು ಫ್ರೀಸಿಂಗ್ ಝೋನ್. ಇಲ್ಲಿ ನಿಮಗೆ ಈ ಥರ ಐಸ್ ಕ್ರೀಮು ಮತ್ತು ಫ್ರೋಝನ್ ಫುಡ್ಸ್ ಏನು ಬರುತ್ತೆ ಅದನ್ನೆಲ್ಲ ಇಟ್ಕೋಬೋದು ಇದು ಫುಲ್ಲು. ಸೊ ಅದು ಜಾಸ್ತಿ ನಾವು ಯಾವುದು ಯೂಸ್ ಮಾಡಲ್ಲ, ಐಸ್ ಕ್ರೀಮು ಆ ಥರದ್ದು ಬಿಟ್ಟರೆ. ಸೊ ಅದಕ್ಕೆ ಅದು ಮಾತ್ರ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಸದ್ಯಕ್ಕೆ ಇವಾಗ ನಾನು ವಿಡಿಯೋಗೆ ಅಂತ ಏನು ಆರ್ಗನೈಸ್ ಮಾಡಿಲ್ಲ, ನಾನು ಹಿಂಗಿರುತ್ತೆ ನ್ಯಾಚುರಲಾಗಿ ಹಾಗೆ ತೋರಿಸ್ತಿದ್ದೀನಿ. ಸೊ ವಿಡಿಯೋಗೆ ಅಂದ್ಬಿಟ್ಟು ನಾನು ಸ್ಪೆಷಲಾಗಿ ಅರೇಂಜ್ ಮಾಡಿಬಿಟ್ಟಲ್ಲ, ನಾನು ಯಾವತ್ತೂ ತೋರಿಸಲ್ಲ, ಅದು ನಿಮಗೆ ಗೊತ್ತು. ಸೊ ಇಲ್ಲಿ ಬಂದು ತುಂಬ ಫ್ರೆಶ್ ಆಗಿರಬೇಕು ಅಂದರೆ ಆ ಥರದ್ದೆಲ್ಲ ಇಟ್ಕೋಬೋದು ಇಲ್ಲಿ. ಅದಾದಮೇಲೆ ಇಲ್ಲಿ ನಾರ್ಮಲ್ ಇದೆ. ಇಲ್ಲಿ ನಾನೆಲ್ಲ ಒಂದೊಂದು ಬಾಕ್ಸೆಲ್ಲ ಹಾಕಿಟ್ಟಿದ್ದೀನಿ. ಈ ಥರ ಬಾಕ್ಸ್ಗಳೆಲ್ಲ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಸೊ ಅದರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಇಲ್ಲಿ ವೆಜಿಟೇಬಲ್ ಸ್ಟೋರ್ ಮಾಡೋದಕ್ಕೆ ಸಪ್ರೇಟಾಗಿದೆ, ಮತ್ತು ಇಲ್ಲಿ ಫ್ರೂಟ್ಸ್ಗೆ ಸಪ್ರೇಟಾಗಿದೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಈ ರೀತಿಯಾಗಿದೆ. ಇದರಲ್ಲಿ ನಾನು ನಮ್ಮದು ಸಾಸ್ಗಳು, ಮಿಲ್ಕು ಮತ್ತು ಏನು ಇಲ್ಲಿ ಕೆಳಗಡೆ ನಾನು ಮಿಲ್ಕ್ ಪ್ರಾಡಕ್ಟ್ಸ್ ಏನು ಪನ್ನೀರು, ಚೀಸು ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಮತ್ತು ಇಲ್ಲಿ ರ್ಯಾಂಡಮಾಗಿ ಎಲ್ಲ ಹಿಂಗೆ ಏನೇನು ಬೇಕೋ ಅದೆಲ್ಲ ಹಂಗೆ ಹಾಕ್ಬಿಟ್ಟಿದ್ದೀನಿ. ಸೊ ಒಂದು ಫ್ರಿಜ್ ಹೀಗಿರುತ್ತೆ. ಒಂದೊಂದು ಸರಿ ನಂಗೆ ಮೂಡ್ ಬಂದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ, ಬಟ್ ಈಗ ನನಗೆ ಟೈಮ್ ಸಿಕ್ಕಿಲ್ಲ. ಸೊ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದ್ದು, ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ಈ ವೀಕ್ ನಾಳೆ ಇಲ್ಲ ನಾಳಿದ್ದು ಕ್ಲೀನ್ ಮಾಡಬೇಕು ನಾನು. ಸೊ ಬಟ್ ತುಂಬ ಜನ ಕೇಳ್ತಾ ಇದ್ದೀರಿ ರಮ್ಯಾ ತೋರಿಸಿ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಜಾಸ್ತಿ ನಮ್ಮನೆ ಫ್ರಿಜ್ಜಲ್ಲಿ ವೆಜಿಟೇಬಲ್ಸು ಎಲ್ಲ ಅದು ಇಲ್ಲೇ ಇರುತ್ತೆ. ಸೊ ಕೆಳಗಡೆ ಅದು ಬಿಟ್ಟರೆ ಇನ್ನು ಬೇರೆದೆಲ್ಲ ಕಮ್ಮಿನೇ ಇಟ್ಕೊಳ್ಳೋದು ನಾನು, ಯಾಕೆಂದರೆ ಸ್ವಲ್ಪ ಅವಾಗವಾಗ ತರಿಸ್ಕೊತೀವಿ. ಯಾಕೆಂದರೆ ನಮ್ಮ 3 ಜನ ಇರೋದ್ರಿಂದ ತುಂಬ ಏನು ಬೇಕಾಗಲ್ಲ, ಎಷ್ಟು ಬೇಕಷ್ಟು, ಯಾಕೆಂದರೆ ವೇಸ್ಟ್ ಆಗುತ್ತೆ ಅದಕ್ಕೆ. ಇದು ನಾವು ತೊಗೊಂಡಾಗ ಆಲ್ಮೋಸ್ಟ್ 1.29 ಆಲ್ಮೋಸ್ಟ್ 130 ಏನೋ ಇತ್ತು ಇದು ಫ್ರಿಜ್ಜು. ಇವಾಗ ಎಷ್ಟಿದೆ ಗೊತ್ತಿಲ್ಲ. ಸೊ ನಾವು ತೊಗೊಂಡಾಗ ಅಷ್ಟಿತ್ತು ಇದು. ಅವಾಗ ನೋಡಿದ್ರಲ್ಲಿ ಒಂದು ಒಳ್ಳೆ ರೇಟಿಂಗ್ ಇತ್ತು, ಇದರಲ್ಲಿ 10 years ವಾರಂಟಿ ಇತ್ತು, ಮತ್ತು ತುಂಬ ಫೀಚರ್ಸ್ ಎಲ್ಲ ಚೆನ್ನಾಗಿತ್ತು ನಾವು ನೋಡಿದ್ರಲ್ಲಿ. ಅದಕ್ಕೆ ಇದನ್ನೇ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ತುಂಬ ನೋಡಿದ್ವಿ ನಾವು, ಸ್ಯಾಮ್ಸಂಗು ಎಲ್ಲ ಬೇರೆ ಬೇರೆ ನೋಡಿದ್ವಿ. ಫೈನಲಿ ಇದೇ ಡಿಸೈಡ್ ಮಾಡಿದ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಚೆನ್ನಾಗಿದೆ. ಇವಾಗ ನಾನು ಯೂಸ್ ಮಾಡ್ತಿದ್ದೀನಿ ಅಲ್ಲ, ಸೊ ಚೆನ್ನಾಗಿದೆ. ತುಂಬ ಜನ ಕೇಳ್ತಾ ಇದ್ದೀನಿ, ನನಗೆ ಇದೆಲ್ಲ ಅಷ್ಟು ನಾನು ಹೇಳಿರಲಿಲ್ಲ ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಎಷ್ಟಾಯಿತು ಅಂತ. ಆಮೇಲೆ ರಮ್ಯಾ ಅದು ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ನೆಕ್ಸ್ಟ್ ನಮಗೂ ಹೆಲ್ಪ್ ಆಗುತ್ತೆ ನಾವು ತೊಗೋಬೇಕಾದ್ರೆ ಅಂತ. ಸೊ ಈ ಥರದಲ್ಲೇ ನಿಮಗೆ ಬೇರೆ ಬೇರೆ ಬ್ರ್ಯಾಂಡಲ್ಲೂ ಕೂಡ ಸಿಗುತ್ತೆ, ಕಡಿಮೆಗೂ ಸಿಗುತ್ತೆ, ಜಾಸ್ತಿಗೂ ಸಿಗುತ್ತೆ. ಸೊ ನೋಡ್ಬಿಟ್ಟು ತೊಗೋಬೋದು. ಬಟ್ ನಾನು ನೋಡಿದ ಪ್ರಕಾರ ಫ್ರಿಜ್ಜು ಮತ್ತು ಟಿ ವಿ ತುಂಬ ಎಕ್ಸ್ಪೆನ್ಸಿವು. ಟಿ ವಿಗೆ ಮತ್ತು ಫ್ರಿಜ್ಗೆ ದುಡ್ಡು ಎಳೆಯೋದು ನಾವು ಯಾವಾಗ ಹೊಸ ಮನೆಗೆ ಬರಬೇಕು ಅನ್ಕೋತೀವಿ ಆವಾಗ. ಸೊ ನೆಕ್ಸ್ಟ್ ನಂದು ವಾಷಿಂಗ್ ಮಷಿನ್ದು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದರೂ ಹಾಗೆ ಟಿ ವಿ, ವಾಷಿಂಗ್ ಮಷಿನ್ ಎಲ್ಲ ಒಂದೊಂದೇ ನಂದು ತಿಳಿಸ್ತಾ ಹೋಗ್ತೀನಿ. ಸೊ ನಮ್ಮ ಪಾಪು ನೋಡಿ ಸ್ಕೂಲ್ಗೆ ಹೋಗಿ ಬಂದ್ಬಿಟ್ಟು ಇವಾಗ ಇಲ್ಲಿ ಮಲ್ಕೊಂಡು ಒದ್ದಾಡ್ತಿದೆ. ಯಾಕೆ ಏನಾಯ್ತು? ಸ್ಮೈಲಿ ಗುಮ್ಮ ಹಾಕೊಂಡಿದ್ದೀರಾ? ಸ್ಮೈಲಿ ಗುಮ್ಮು ಫಸ್ಟು 5 days ಆರಾಮಾಗಿ ಹೋಗ್ತಿದ್ದ. ಆಮೇಲೇನೋ ಒಂದು ಹುಡುಗ ತುಂಬ ಅಳ್ತಿದ್ದಂತೆ, ಅವನ್ನ ನೋಡ್ಬಿಟ್ಟು ಇವಾಗ ಇದು ಒಳಗೆ ಸ್ಟಾರ್ಟ್ ಮಾಡಿದೆ. ಅಳ್ಬಿಟ್ಟು ವಾಮಿಟ್ ಮಾಡ್ಕೊಂಡಂತೆ ಕ್ಲಾಸಲ್ಲಿ ಹೇಳ್ತಿದ್ದಾನೆ. ಅದೆಲ್ಲ ಮಾತಾಯ್ತು. ಇವತ್ತಿಂದ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಅವನಿಗೆ ಪ್ಲೇ ಹೋಮ್ ಕಳಿಸಿಲ್ಲ ಅಲ್ಲ, ನಾವು ಡೈರೆಕ್ಟ್ ನರ್ಸರಿಗೆ ಹಾಕಿದ್ದು. ಅದು ಸ್ವಲ್ಪ ಅವನಿಗೆ ಇದು, ಬಟ್ ಏನಿಲ್ಲ ಅಡ್ಜಸ್ಟ್ ಆಗ್ತೇನೆ ಬೇಗ. ಸೊ ಫ್ರೆಂಡ್ಸ್, ಕುಕ್ಕಿಂಗ್ ಎಲ್ಲ ಆಲ್ಮೋಸ್ಟ್ ಆಯಿತು. ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೆ ನುಗ್ಗೆಕಾಯಿ ಹಾಕಿ.
ಅದು ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ನುಗ್ಗೆಕಾಯಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು 2 ವಿಸಲ್ ಬರ್ಸಿದ್ರೆ ಆಗುತ್ತೆ. ಅದು ಒಂದು ಅಟ್ಲೀಸ್ಟ್ ಒಂದು ಸಾಕು ಅನ್ಸುತ್ತೆ. ರೈಸ್ ಮಾಡ್ತಾಯಿದ್ದೀನಿ, ಜೊತೆಗೆ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ಇಟ್ಟಿದ್ದೀನಿ. ಇವಾಗ ಮುದ್ದೆ ಮಾಡಬೇಕು. ಸೊ ನನಗೆ ಹೇಗೆ ಅಂದರೆ ಒಂದ್ಸರಿ ಎಲ್ಲ ಕುಕ್ ಆದಮೇಲೆ ಒಂದ್ಸರಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಆವಾಗ ನೀಟಾಗಿರುತ್ತೆ ಅಂತ ಅನಿಸುತ್ತೆ. ವೈಟ್ ಬೇರೆ ಅಲ್ವಾ. ಸೊ ಫ್ರೆಂಡ್ಸ್, ಫುಲ್ ಅಡುಗೆ ಎಲ್ಲ ಮುಗೀತು. ಫಸ್ಟ್ ಇವಾಗ ಜೀವಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ನಬೇಕು. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆನೆ ಈವ್ನಿಂಗಿಂದ ಸ್ಟಾರ್ಟ್ ಆಗಿ ಇವತ್ತು ಆಫ್ಟರ್ನೂನ್ವರೆಗೂ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡಿದ್ದೀನಿ ನಾನು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.